ಸ್ನೇಹಿತರೆ, ಇವತ್ತಿನ ಹಿಟ್ ಅಂಡ್ ಫ್ಲಾಪ್ಸ್ ರೌಂಡ್ ನಲ್ಲಿ ಇವತ್ತು ನಾವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮೂವಿ ಹಿಟ್ ಅಂಡ್ ಫ್ಲಾಪ್ಸ್ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಅಪ್ಪು ಈ ಸಿನಿಮಾವು 2002ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಸಿನಿಮಾವಾಗಿತ್ತು. ಅಭಿ ಈ ಸಿನಿಮಾವು 2003ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಮೂವಿ ಆಗಿತ್ತು. ವೀರ ಕನ್ನಡಿಗ ಈ ಮೂವಿಯು 2004ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಮೌರ್ಯ ಈ ಮೂವಿಯು 2004ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಆಕಾಶ್ ಈ ಮೂವಿ 2005ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ನಮ್ಮ ಬಸವ ಈ ಮೂವಿಯು 2005ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅಜಯ್ ಈ ಮೂವಿಯು 2006ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಅರಸು ಈ ಮೂವಿಯು 2007ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಮಿಲನ ಈ ಮೂವಿಯು 2007ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಬಿಂದಾಸ್ ಈ ಮೂವಿಯು 2008ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ವಂಶಿ ಈ ಮೂವಿಯು 2008ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ರಾಜ್ ಈ ಮೂವಿಯು 2009ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. ರಾಮ್ ಈ ಮೂವಿಯು 2009ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಪೃಥ್ವಿ ಈ ಮೂವಿಯು 2010ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. ಜಾಕಿ ಈ ಮೂವಿಯು 2010ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಹುಡುಗರು ಈ ಮೂವಿಯು 2011ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಪರಮಾತ್ಮ ಈ ಮೂವಿಯು 2011ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. ಅಣ್ಣ ಬಾಂಡ್ ಈ ಮೂವಿಯು 2012ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. ಯಾರೇ ಕೂಗಾಡಲಿ ಈ ಮೂವಿಯು 2012ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. ನಿನ್ನಿಂದಲೇ ಈ ಮೂವಿಯು 2014ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಪವರ್ ಈ ಮೂವಿಯು 2014ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಮೈತ್ರಿ ಈ ಮೂವಿಯು 2015ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ರಣವಿಕ್ರಮ ಈ ಮೂವಿಯು 2015ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. ಚಕ್ರವ್ಯೂಹ ಈ ಮೂವಿಯು 2015ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. ದೊಡ್ಮನೆ ಹುಡುಗ ಈ ಮೂವಿಯು 2016ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ರಾಜಕುಮಾರ ಈ ಮೂವಿಯು 2017ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅಂಜನಿ ಪುತ್ರ ಈ ಮೂವಿಯು 2017ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ನಟ ಸಾರ್ವಭೌಮ ಈ ಮೂವಿ 2019ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಯುವರತ್ನ ಈ ಮೂವಿಯು 2021ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಜೇಮ್ಸ್ ಈ ಮೂವಿಯು 2022ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಗಂಧದ ಗುಡಿ ಈ ಮೂವಿಯು 2022ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಇದಾಗಿತ್ತು ಸ್ನೇಹಿತರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹಿಟ್ ಅಂಡ್ ಫ್ಲಾಪ್ ಸಿನಿಮಾಗಳ ಬಗ್ಗೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.